ನಮಸ್ಕಾರ. ಚೈತ್ರ ಕುಂದಾಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಬಿಗ್ ಬಾಸ್ ರಿಲೇಟೆಡ್ ಆಗಿರುವಂತಹ 2ನೇ ದಿನದ ರಿವ್ಯೂ ಇವತ್ತು ಮಾಡ್ತಾ ಇದ್ದೇವೆ. ನಿನ್ನೆ 1ನೇ ದಿನದ ರಿವ್ಯೂ ಮಾಡಿದ್ವಿ. ಸುಮಾರು ಜನ ರಕ್ಷಿತಾ ವಿಷಯವಾಗಿ ತುಂಬಾ ಕಮೆಂಟ್ಸ್ ಅನ್ನ ಹಾಕ್ತಾ ಇದ್ರಿ. ಸೊ ನಿನ್ನೆ ನಾನು ಕೂಡ ಹೇಳಿದೆ, ರಕ್ಷಿತಾ ಮೀಡಿಯಾಗೆ ಬಂದು ಇಂಟರ್ವ್ಯೂ ಕೊಡೋ ತನಕನೂ ಕೂಡ ಅವ್ರು ಎಲಿಮಿನೇಟ್ ಆಗಿದ್ದಾರೆ ಅನ್ನೋದನ್ನ ನಾನು ನಂಬಲ್ಲ ಅಂತ. ಸೊ ಅವ್ರು ಇನ್ನ ಮೀಡಿಯಾಗೆ ಬಂದು ಇಂಟರ್ವ್ಯೂಸ್ ಕೊಟ್ಟಿಲ್ಲ. ಹಾಗಾಗಿ ತುಂಬಾ ಜನ ಬೈತಾ ಇದ್ದೀರಿ, ಬಿಗ್ ಬಾಸ್ ಬಗ್ಗೆ ಬೈತಾ ಇದ್ದೀರಿ, ಇನ್ನು ಏನೇನೋ ಬ್ಲೇಮ್ಗಳನ್ನ ಮಾಡ್ತಾ ಇದ್ದೀರಿ. ಸ್ವಲ್ಪ ವೆಯ್ಟ್ ಮಾಡೋಣ. ಯಾಕಂದ್ರೆ ನನಗೆ 2 ಚಾನ್ಸಸ್ಗಳಿದೆ ಅಂತ ಅನಿಸ್ತಾ ಇದೆ. ಒಂದು, ರಕ್ಷಿತಾ ವೈಯಕ್ತಿಕವಾಗಿ ಅವ್ರಗಳ ಕುಟುಂಬಕ್ಕೆ ಬೇಜಾರಾಗಿ ಅವರು ಮೀಡಿಯಾ ಮುಂದೆ ಬರ್ತಾ ಇರಬಹುದು. ಇಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಏನೋ ಟ್ವಿಸ್ಟ್ ಇದೆ. ಅವ್ರು ಇನ್ನೂ ಮೀಡಿಯಾದ ಮುಂದೆ ಬಂದಿಲ್ಲ ಅಂದ್ರೆ ಯಾಕೆ ಅಂದ್ರೆ ರಿಯಾಲಿಟಿ ಹೆಂಗಿರುತ್ತೆ ಅಂದ್ರೆ, ಅವ್ರು ಅವತ್ತೇ ಏನು ಮನೆ ಒಳಗಡೆ ಶೂಟಿಂಗ್ ಆದ ದಿನಾನೇ ಒಳಗಡೆ ಹೋಗಿದ್ರು ಕೂಡ ನೆಕ್ಸ್ಟ್ ಡೇ ಟೆಲಿಕಾಸ್ಟ್ ಆಗೋ ತನಕನೂ ಕೂಡ ಅವ್ರು ಬಿಗ್ ಬಾಸ್ ಟೀಮ್ ಜೊತೆಗೇನೆ ಇರಬೇಕಾಗುತ್ತೆ. ಸೊ ಹಾಗಾಗಿ ಅವ್ರು ಬಿಗ್ ಬಾಸ್ ಟೀಮ್ ಒಳಗಡೆನೆ ಇದ್ರು ಕೂಡ ಮೊನ್ನೆ ಟೆಲಿಕಾಸ್ಟ್ ಆದ ತಕ್ಷಣಕ್ಕೆ ಅವರನ್ನ ಮನೆಗೆ ಕಳಿಸ್ಬಿಡ್ತಿದ್ರು. ಇನ್ ಕೇಸ್ ಆಫ್ ಅವ್ರು ಎಲಿಮಿನೇಟ್ ಆಗಿದ್ದಿದ್ರೆ ಮತ್ತೆ ಪ್ರೋಟೋಕಾಲ್ ಪ್ರಕಾರ ಒಂದಷ್ಟು ಇಂಟರ್ವ್ಯೂಸ್ಗಳನ್ನ ಕೊಡಲೇಬೇಕಾಗುತ್ತೆ ನ್ಯೂಸ್ ಚಾನೆಲ್ಗಳಿಗೆ. ಮತ್ತು ನ್ಯೂಸ್ ಚಾನೆಲ್ಗಳು ಕೂಡ ಹಿಂದೆ ಬಿದ್ದಿರ್ತವೆ. ಬಟ್ ಇದು ಯಾವುದು ನಡೀದೇ ಇರೋ ಕಾರಣಕ್ಕೆ ಖಂಡಿತವಾಗ್ಲೂ ರಕ್ಷಿತಾ ಎಲಿಮಿನೇಟ್ ಆಗಿರ್ಲಿಕ್ಕಿಲ್ಲ ಅನ್ನೋದು ನನ್ನ ಯೋಚನೆ. ಯಾಕಂದ್ರೆ ಇನ್ನೂ ಮೀಡಿಯಾ ಮುಂದೆ ಬಂದಿಲ್ಲ ಅಂಡ್ ಅವ್ರ ಫ್ಯಾಮಿಲಿಯವರು ಯಾವುದೇ ರೆಸ್ಪಾನ್ಸ್ ಕೊಟ್ಟಿಲ್ಲ. ಹಾಗಾಗಿ ದಯವಿಟ್ಟು ಅವ್ರ ಮೇಲೆ, ಇವ್ರ ಮೇಲೆ, ಬಿಗ್ ಬಾಸ್ ಟೀಮ್ ಮೇಲೆ, ಸುದೀಪ್ ಸರ್ ಮೇಲೆ, ಎಲ್ಲರ ಮೇಲೂ ಬೈಯೋದನ್ನ ದಯವಿಟ್ಟು ನಿಲ್ಲಿಸಿ. ನೋಡೋಣ, ವೆಯ್ಟ್ ಮಾಡೋಣ. ಯಾಕಂದ್ರೆ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ಹಾಗೆ ಏನ್ ಬೇಕಾದ್ರೂ ಆಗಬಹುದು. ರಕ್ಷಿತಾ ವಾಪಸ್ ಬಿಗ್ ಬಾಸ್ ಮನೆ ಒಳಗೆ ಹೋದ್ರೂ ಹೋಗಬಹುದು. ಯಾಕಂದ್ರೆ ಇಲ್ಲಿ ತನಕ ಅವ್ರು ಹೊರಗಡೆ ಬಂದಿಲ್ಲ ಅಂತಂದ್ರೆ ಅವ್ರು ಬಿಗ್ ಬಾಸ್ ಟೀಮ್ ಜೊತೆಗೆ ಇದ್ದಿರೋ ಸಾಧ್ಯತೆಗಳಿರುತ್ತೆ. ಅಥವಾ ಏನಾದರೂ ಬೇಜಾರಾಗಿ ಇನ್ನೂ ಮೀಡಿಯಾಗೆ ಇಂಟರ್ವ್ಯೂ ಕೊಟ್ಟಿಲ್ವೋ ಅದು ಗೊತ್ತಿಲ್ಲ. ಆದರೆ ಖಂಡಿತವಾಗ್ಲೂ ದಯವಿಟ್ಟು ಯಾರು ಬೈಯೋದಕ್ಕೆ ಅಥವಾ ಈ ಕ್ಷಣಕ್ಕೆ ರಿಯಾಕ್ಟ್ ಮಾಡೋದಕ್ಕೆ ಹೋಗೋದು ಬೇಡ. ಯಾಕಂದ್ರೆ ಯಾರಿಗೂ ಗೊತ್ತಿಲ್ಲ ಬಿಗ್ ಬಾಸ್ ಪ್ಲಾನ್ ಏನಿದೆ ಅಂತ. ಹಾಗಾಗಿ ಸೊ ರಕ್ಷಿತಾ ಬಗ್ಗೆ ಒಂದೊಳ್ಳೆ ನಿರೀಕ್ಷೆ ಖಂಡಿತವಾಗ್ಲೂ ನಾವು ಇಟ್ಕೋಬಹುದು ಅಂತ ನನಗಂತೂ ಈಗಲೂ ಅನ್ನಿಸ್ತಾ ಇದೆ. ಅದು ಬಿಟ್ಟರೆ ನಿನ್ನೆಯ ಎಪಿಸೋಡ್ ತುಂಬಾ ಚೆನ್ನಾಗಿತ್ತು. ನಿನ್ನೆ ಎಪಿಸೋಡ್ ಯಾಕಂದ್ರೆ ಸಾಕಷ್ಟು ಟ್ವಿಸ್ಟ್ ಇತ್ತು. ಆ್ಯಂಡ್ ನಿನ್ನೆನೆ ಫಸ್ಟ್ ಟಾಸ್ಕ್ ಆಗಿರೋದು ಬಿಗ್ ಬಾಸ್ ಮನೆಯಲ್ಲಿ. 2ನೇ ದಿನಕ್ಕೆ ಫಸ್ಟ್ ಟಾಸ್ಕ್ ಕೊಟ್ಟಿದ್ದಾರೆ. ಮತ್ತೆ ನಿನ್ನೆ ನಾಮಿನೇಟ್ ಕೂಡ ಮಾಡಿರುವಂಥದ್ದು. ನಾಮಿನೇಟ್ ಅಂದ್ರೆ 3ನೇ ವಾರದಲ್ಲಿ ಬರುವಂತಹ ಫಿನಾಲೆಗೆ 3 ಜಂಟಿ ಜೋಡಿಗಳನ್ನ ಒಂಟಿಗಳು ಹೊರಗಡೆ ಇಟ್ಟಿರುವಂಥದ್ದು. ಅದರಲ್ಲಿ 3 ಜೋಡಿಗಳಿಗೆ ಕೊಟ್ಟಿರುವಂತಹ ರೀಸನ್ಸ್ಗಳು, ಎಸ್ಪೆಷಲಿ ಗಿಲ್ಲಿ ಮತ್ತೆ ಕಾವ್ಯ ಹೊರಗಡೆ ಇಟ್ಟಿದ್ದಾರೆ. ಆ್ಯಂಡ್ ಸ್ಪಂದನ ಮತ್ತೆ ಮಾಳು ಅವ್ರನ್ನ ಹೊರಗಡೆ ಇಟ್ಟಿದ್ದಾರೆ. ಇದೇ ಜೊತೆಗೆ ಚಂದ್ರಪ್ರಭಾ ಮತ್ತೆ ಇವ್ರು ಹೊರಗಡೆ ಬಂದಿರುವಂತಹದ್ದು, ಸತೀಶ್ ಅವ್ರನ್ನ ಹೊರಗಡೆ ಇಟ್ಟಿರುವಂತಹದ್ದು. ಒಂದಷ್ಟು ಒಂದು ಕ್ಲಿಯರ್ ಕಟ್ ಆಗಿರುವಂತ ಐಡಿಯಾಸ್ ಈಗ ಸಿಗ್ತಾ ಇದೆ. ಎಲ್ಲರೂ ಮನೆ ಹೊಂದ್ಕೋತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಯಾಕೆಂದ್ರೆ ನನಗೆ ನಿಜವಾಗ್ಲೂ ಖುಷಿಯಾಗಿದ್ದು ಮತ್ತೆ ಶಾಕ್ ಆಗಿದ್ದು ಮಲ್ಲಮ್ಮ ಕೊಟ್ಟಿರುವಂತ ಆನ್ಸರು. ನನಗೆ ಮಲ್ಲಮ್ಮನಲ್ಲಿ ಯಥಾವತ್ ಹನುಮಂತು ಕಾಣಿಸ್ತಾ ಇದ್ದಾರೆ. ಯಾಕಂದ್ರೆ ಎಲ್ರಿಗೂ ಇದ್ದಿದ್ದ ಪ್ರಶ್ನೆ ಏನು ಅಂತ ಕೇಳಿದ್ರೆ, ಮಲ್ಲಮ್ಮ ಅಲ್ಲಿನ ವಾತಾವರಣಕ್ಕೆ ಹೇಗೆ ಹೊಂದ್ಕೊಳ್ತಾರೆ, ವಿಶೇಷವಾಗಿ ಈ ನಾಮಿನೇಷನ್ನು ಎಲಿಮಿನೇಷನ್ನು ಅಂತೆಲ್ಲ ಬರೋವಾಗ ಕಾರಣಗಳನ್ನು ಹಿಂಗೆ ಕೊಡ್ತಾರೆ, ಅವ್ರಿಗೆ ಹೇಳೋದು ಅರ್ಥ ಆಗುತ್ತಾ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದ್ರೆ ಮಲ್ಲಮ್ಮ ನಿಜವಾಗ್ಲೂ ನಮ್ಮೆಲ್ಲರನ್ನು ಸರ್ಪ್ರೈಸ್ ಮಾಡಿದ್ದಾರೆ. ಯಾಕೆಂದ್ರೆ ನಿನ್ನೆ ಅವರು ಏನು ಟೀಮನ್ನ ಹೊರಗಡೆ ಇಡುವಾಗ, ಜಂಟಿಗಳ 2 ತಂಡಗಳನ್ನ ಹೊರಗಡೆ ಇಡುವಾಗ ಅವ್ರು ಹೇಳಿದ ಉತ್ತರ ಕ್ಲಿಯರ್ ಕಟ್, ಶಾರ್ಟ್ ಅಂಡ್ ಸ್ವೀಟ್ ಆಗಿತ್ತು ಅಂಡ್ ಕ್ಲಿಯರ್ ಕಟ್ ಆಗಿತ್ತು. ಯಾರು ವಿರೋಧ ಮಾಡ್ತಿರ್ಲಿಲ್ಲ. ಸೇಮ್ ನಮ್ಮ ಸೀಸನ್ ನಲ್ಲಿ ಹನುಮಂತು ರೀಸನ್ಸ್ ಕೊಡುವಾಗ ಕೂಡ ಇದೇ ತರ ಆಗ್ತಿತ್ತು. ಒಂದೇ ಸೆಂಟೆನ್ಸ್, ಒಂದೇ ವರ್ಡ್ ಅಲ್ಲಿ ಹನುಮಂತು ರೀಸನ್ಸ್ ಕೊಡ್ತಿದ್ದ, ಬಟ್ ಯಾರು ವಿರೋಧ ಮಾಡ್ತಾ ಇರ್ಲಿಲ್ಲ. ಅದೇ ತರ ಮಲ್ಲಮ್ಮ ಅವ್ರು ನಿನ್ನೆ ಗಿಲ್ಲಿ ಅವ್ರನ್ನ ಹೊರಗಡೆ ಇಡುವಾಗ ರೀಸನ್ ಕೊಟ್ಟರು. ಅವ್ರು ವೈಯಕ್ತಿಕವಾಗಿ ಅವ್ರಿಗೇನೋ ನೀರು ತಂದು ಕೇಳಿದಾಗ ಕೊಡ್ಲಿಲ್ಲ ಅನ್ನೋಂಥ ರೀಸನ್ ಕೊಡ್ತಾರೆ. ಆ್ಯಂಡ್ ಮಾಳು ಅವ್ರನ್ನ ಹೊರಗಡೆ ಇರುವಾಗ, ಮಾಳು ಮತ್ತೆ ಸ್ಪಂದನ ಅವ್ರನ್ನ ಹೊರಗಡೆ ಇಡುವಾಗ ಅವ್ರು ಹೇಳಿದ ಮಾತು ನಂಗೆ ತುಂಬಾ ಇಷ್ಟ ಆಯ್ತು. ಮಲ್ಲಮ್ಮ ಅವ್ರು ಹೇಳಿದ್ದೇನೆಂದ್ರೆ, ಮಾತಾಡ್ಬೇಕಪ್ಪ, ಇಲ್ಲಿ ಇರೋದೇ ಮಾತಾಡೋದಕ್ಕೆ, ನೀವು ಹಂಗೆಲ್ಲ ತಲೆ ಕೆಡ್ಸ್ಕೊಂಡಿದ್ರೆ ಹೆಂಗಾಗುತ್ತೆ, ಮಾತಾಡ್ಬೇಕಲ್ಲ, ನೀವು ಮಾತಾಡ್ತಾ ಇಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ, ಬಹಳ ನೇರವಾಗಿ ಹೇಳಿದ್ರು ಮಲ್ಲಮ್ಮ. ಹಾಗಾಗಿ ಬಿಗ್ ಬಾಸ್ ಮನೆಗೆ ಹೊಂದ್ಕೊಳ್ತಾ ಇದ್ದಾರೆ ಮಲ್ಲಮ್ಮ ಅವರು. ಹಾಗಾಗಿ ಬಹಳ ದಿನಗಳ ಕಾಲ ಅವರು ಇರ್ಬೋದು ಅಂತ ನನಗಂತೂ ಅನ್ಸುತ್ತೆ. ಇನ್ನು ನಿನ್ನೆ ಒಂದು ಜಗಳ ಕೂಡ ನಡೆದಿದೆ. ಅಶ್ವಿನಿ ಗೌಡ ಅವರು, ಕಾವ್ಯ ಮತ್ತೆ ಗಿಲ್ಲಿ ಅವರ ನಡುವೆ ನಡೆದಿರುವಂತಹ ಇನ್ಸಿಡೆಂಟು ಒಂದ್ ಸ್ವಲ್ಪ ಏನಾಗಿದೆ ಅಂತಂದ್ರೆ, ಅಲ್ಲಿ ಮಾತಿನ ಭರದಲ್ಲಿ ಎಲ್ಲೋ ಒಂದು ಕಡೆ ಏನು ಅಂದುಕೊಂಡ ಹಾಗೆ ಆಗಿಲ್ಲ. ಅಂದ್ರೆ ಅಲ್ಲಿ ಏನಾಯ್ತು, ಗಿಲ್ಲಿ ಅವರು ನಾನು ಹಿಂಗೆ ಹೇಳಕ್ ಗೌರವ ಇದೆ ಹಂಗಾಗಿ ಮೇಡಮ್ ಅಂತ ಕರಿತಾ ಇದ್ದೀನಿ, ಇಲ್ಲ ಅಂದಿದ್ರೆ ಹೋಗೇ ಬಾರೆ ಅಂತ ಕರಿತಾ ಇದ್ದೆ ಅಂತ ಅಷ್ಟೇ ಹೇಳಿದ್ದು ಗಿಲ್ಲಿ ಅವರು. ಅಶ್ವಿನಿ ಅವರು ಅದನ್ನ ಸ್ವಲ್ಪ ಪರ್ಸನಲ್ ಆಗಿ ತಗೊಂಡ್ರು. ಹಾಗಾಗಿ ಮನೆಯಲ್ಲಿ ಮೊದಲನೇ ಜಗಳ ಆಗಿದೆ. ತಿಂಗಿ ಏನು ಅಂತ ಕೇಳಿದ್ರೆ, ಆ ಮನೆಯಲ್ಲಿ ಮೊದಲ ಒಂದು 3-4 ಡೇಸ್ ಅಡ್ಜಸ್ಟ್ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಮಾನಸಿಕವಾಗಿ ಹೊಂದ್ಕೊಳ್ಳೋದು ಅಥವಾ ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ಆ ಥರದ ಸಂದರ್ಭಗಳು ಬಂದಾಗ ಗಿಲ್ಲಿಯವ್ರು ಆಡಿದ ಮಾತು ಅವ್ರಿಗಿಲ್ಲ ವೈಯಕ್ತಿಕವಾಗಿ ಏನು ನೋವು ಉಂಟು ಮಾಡ್ತೇನೋ ಅಂತ ಅನ್ನಿಸ್ತು, ಅಥವಾ ಅವರು ಅದನ್ನ ಹಾಕಿ ತಗೊಂಡ್ರು ಏನೋ. ಆದ್ರೆ ನನ್ಗನ್ಸುತ್ತೆ ಗಿಲ್ಲಿಯವರು ಹೋಗೇ ಬಾರೆ ಅಂತ ಕರೆದಿದ್ದಲ್ಲ, ಗೌರವ ಇದೆ, ಇಲ್ಲ ಅಂದಿದ್ರೆ ಕರಿತಿದ್ದೆ ಅಂತ ಅಷ್ಟೇ ಹೇಳಿದ್ದು. ಹಾಗಾಗಿ ಅಶ್ವಿನಿ ಅವರು ಅದನ್ನ
ತುಂಬ ಪರ್ಸನಲ್ ಆಗಿ ತಗೊಂಡ್ರು, ರಿಯಾಕ್ಟ್ ಮಾಡಿದ್ರು. ಜೊತೆಗೆ ಅದ್ರ ಹಿಂದೆ ನಡೆದಿರುವಂತಹ ಇನ್ಸಿಡೆಂಟ್ಗಳು ಏನಾಗುತ್ತೆ, ಈ ಥರದ ಇನ್ಸಿಡೆಂಟ್ ನಡೆದಾಗ ಜನಕ್ಕೆ ಏನನ್ಸುತ್ತೆ ಜಗಳ ಆಗೋಯ್ತು, ಜಗಳ ಮಾಡ್ತಿದ್ದಾರೆ ಅಂತ. ಬಟ್ ಜಗಳ ಆಗೋದಕ್ಕೆ ಅದು ಒಂದೇ ಕಾರಣ ಆಗಿರೋದಿಲ್ಲ, ಬೇರೆ ಬೇರೆ ಚಿಕ್ಕ ಚಿಕ್ಕ ಸಂದರ್ಭಗಳು ಇರುತ್ತೆ. ಅದು ಯಾವುದು ಕೂಡ ಹೈಲೈಟ್ ಆಗಿ ಕಾಣಿಸಿರೋದಿಲ್ಲ, ಅಥವಾ ಅದು ಆ ಚಿಕ್ಕ ಚಿಕ್ಕ ಘಟನೆಗಳು ನಮ್ಮ ಮನಸ್ಸೊಳಗಡೆ ಇರಿಟೇಷನ್ ಹುಟ್ಟಾಕಿರುತ್ತೆ. ಆದ್ರೆ ಆಮೇಲೆ ಅದು ಏನು ಅದನ್ನ ಜಗಳ ಸಂದರ್ಭದಲ್ಲಿ ಅದು ಹೇಳಿರೋದಿಲ್ಲ, ಹಂಗಾಗಿ ಅದು ಕಾರಣ ಅಂತ ಗೊತ್ತಾಗಿರೋದಿಲ್ಲ. ಈ ತರ ಕೆಲವು ಸಂದರ್ಭಗಳು ಬಂದಿರುವಂಥದ್ದು. ಬಟ್ ಮನಸ್ತಾಪ ಖಂಡಿತವಾಗ್ಲೂ ಶುರುವಾಗಿದೆ. ಮತ್ತೆ ಮಾಡುವವರು ಮಾತಾಡ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಕೊಟ್ಟಿರುವಂತ ಅವ್ರನ್ನ ಹೊರಗಡೆ ಇಟ್ಟಿರುವಂಥದ್ದು. ಒಂದು ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ, ಬಿಗ್ ಬಾಸ್ ಮನೆಯಲ್ಲಿ ಫಸ್ಟ್ ಮೊದಲು ಒಂದು ವಾರದಲ್ಲಿ ಅಡ್ಜಸ್ಟ್ ಆಗದೆ ಇರೋರು ಆಮೇಲೆ ತುಂಬಾ ಬೇಗ ಅಡ್ಜಸ್ಟ್ ಆಗ್ಬಿಡ್ತಾರೆ. ಮತ್ತೆ ಮೊದಲನೇ ವಾರದಲ್ಲಿ ತುಂಬಾ ಬೇಗ ಅಡ್ಜಸ್ಟ್ ಆದವ್ರು ಆಮೇಲೆ ಕುಗ್ಗೋ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಇವ್ರು ಹಿಂಗೆ ಇರ್ತಾರೆ, ಮಾಡುವವ್ರದ್ದು ಸ್ಪಂದನ ಅವ್ರ ಪರ್ಫಾರ್ಮೆನ್ಸ್ ಹಿಂಗೆ ಇರುತ್ತೆ ಅಂತ ನಾವು ಹೇಳಕ್ಕಾಗೋದಿಲ್ಲ. ಖಂಡಿತವಾಗ್ಲೂ ಮುಂದೆ ಅವ್ರು ಇಂಪ್ರೂವ್ ಆಗಬಹುದು. ಈಗಂತೂ ಮಾಡುವವ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ಮತ್ತೆ ಖಂಡಿತವಾಗ್ಲೂ ಬೌನ್ಸ್ ಬ್ಯಾಕ್ ಮಾಡ್ತೀನಿ ಅಂತ. ಡೆಫಿನೆಟ್ಲಿ ಅವ್ರು ಬೌನ್ಸ್ ಬ್ಯಾಕ್ ಆಗುವಂತ ಸಾಧ್ಯತೆ ಇದೆ. ಇನ್ನು ಉಳಿದಿರೋ ಹಾಗೆ ನನಗೆ ನಿನ್ನೆ ತುಂಬಾ ಖುಷಿಯಾಗಿದೆ ಏನು ಅಂದ್ರೆ ಚಂದ್ರಪ್ರಭಾ ಅವರು. ಯಾಕಂದ್ರೆ ಚಂದ್ರಪ್ರಭಾ ಅವರ ಬಿಗ್ ಬಾಸ್ ಹೋಗ್ತಿದ್ದಾರೆ ಅಂದಾಗ ನನಗೊಂದಷ್ಟು ಜನ ಪರಿಚಿತರು ಹೇಳಿದ್ರು, ಚಂದ್ರಪ್ರಭಾ ಅವರು ಬಿಗ್ ಬಾಸ್ ಮನೆ ಒಳಗಡೆ ಗಿಲಿ ತರದ ಶೋಗಳಲ್ಲಿ ನಡ್ಕೊಂಡು ಹಾಗೆ ಅಷ್ಟೇ ಸ್ಪಾಂಟೇನಿಯಸ್ ಆಗಿರ್ತಾರೆ ಅಂತ ಅನ್ಸಲ್ಲ. ಬಿಕಾಸ್ ಅಲ್ಲಿ ಸ್ಕ್ರಿಪ್ಟ್ ಇರುತ್ತೆ, ಸ್ಕಿಟ್ ನ ರಿಹರ್ಸಲ್ ಮಾಡಿರ್ತಾರೆ, ಒಳಗಡೆ ಬಂದು ಅದನ್ನ ಆಕ್ಟ್ ಮಾಡ್ತಾರೆ. ಬಟ್ ಬಿಗ್ ಬಾಸ್ ನ ಸ್ಕ್ರಿಪ್ಟ್ ಎಲ್ಲ ಏನು ಇಲ್ಲದೆ ಇರೋ ಕಾರಣಕ್ಕೆ ಅದ್ರಲ್ಲಿ ವರ್ಕ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಅಂತ ತುಂಬಾ ಜನ ಹೇಳಿದ್ರು. ಬಟ್ ನಿಜವಾಗ್ಲೂ ಚಂದ್ರಪ್ರಭಾ ಅವರು ತುಂಬಾ ಚೆನ್ನಾಗಿ ಹೊಂದ್ಕೋತಾ ಇದ್ದಾರೆ. ಯಾಕೆಂದ್ರೆ ನಿನ್ನೆ ಅವರ ಟೀಮ್ ಅನ್ನ ಹೊರಗಡೆ ಇಡ್ಬೇಕಾದ್ರೆ ಚಂದ್ರಪ್ರಭಾ ಸತೀಶ್ ಅವರ ಬಗ್ಗೆ, ಅಂದ್ರೆ ಸತೀಶ್ ಅವರು ಸ್ವಲ್ಪ ಜಾಸ್ತಿ ಬೆರಿತಾ ಇಲ್ಲ ಅನ್ನೋ ರೀಸನ್ ಹೇಳಿದಾಗ ಚಂದ್ರಪ್ರಭಾ ಅವರು ಅದನ್ನ ತಗೊಂಡ ರೀತಿ ಅಂಡ್ ಅವ್ರಿಗೆಲ್ಲೊಂದು ಸ್ವಲ್ಪ ಅಸಮಾಧಾನ ಆಗಿದೆ. ಅದನ್ನ ಅವ್ರು ಹೇಳಿದ ರೀತಿ ತುಂಬಾ ಫನ್ನಿಯಾಗಿ ಹೇಳಿದ್ರು, ಯಾರಿಗೂ ನೋವಾಗದೆ ಇರೋ ಹಾಗೆ ಹೇಳಿದ್ರು, ಸತೀಶ್ ಅವ್ರಿಗೂ ಕೂಡ ನೋವಾಗದೆ ಇರೋ ಹಾಗೆ ಹೇಳಿದ್ರು. ಬಟ್ ಅವರ ಪ್ರಾಬ್ಲಮ್ ಅನ್ನು ಕೂಡ ಅವ್ರು ಕನ್ವೆ ಮಾಡಿದ್ರು. ಸೊ ಎಲ್ಲ ಒಂದ್ ಕಡೆ ಚಂದ್ರಪ್ರಭಾ ಅವರ ಕಾಮಿಡಿ ಖಂಡಿತವಾಗ್ಲೂ ಬಿಗ್ ಬಾಸ್ ಮನೆ ಒಳಗಡೆ ವರ್ಕ್ ಆಗ್ತಿದೆ ಅಂತ ನನ್ಗೆ ಅನ್ಸುತ್ತೆ. ಇನ್ನು ಟಾಸ್ಕ್ಗಳಲ್ಲಿ ಒಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದ್ರೆ ಖಂಡಿತ ಚಂದ್ರಪ್ರಭಾ ಅವರು ತುಂಬಾ ಲಾಂಗ್ ಟೈಮ್ ನಿಲ್ಬೋದು ಅಂತ ಅನ್ಸುತ್ತೆ. ಉಳಿದಿರೋ ಹಾಗೆ ನಿನ್ನೆ ಮಾಡಿರೋ ಮಿಸ್ಟೇಕ್ ಏನಿದೆ ಅಂದ್ರೆ ಜಂಟಿತನ ಬಿಟ್ಟು ಏನು ಕೆಲಸ ಮಾಡಿರುವಂತಹದ್ದು, ಈ ಚಿಕ್ಕ ಚಿಕ್ಕ ಮಿಸ್ಟೇಕ್ಗಳು ಒಂದಷ್ಟು ಗೊಂದಲಗಳು ಖಂಡಿತ ಇರುತ್ತೆ. ಸ್ಟಾರ್ಟಿಂಗ್ ಡೇ ನಮಗೂ ಹಾಗೆ ಆಗಿತ್ತು. ನರಕವಾಸಿಗಳಿಗೆ ಅಲ್ಲೊಂದು ಗೈಡ್ಲೈನ್ ಕೊಟ್ಟಿದ್ರು, ಅದರಲ್ಲಿತ್ತು ನರಕವಾಸಿಗಳು ಎಲ್ಲಾ ಕೆಲಸ ಮಾಡುವ ಹಾಗೆ ನೋಡ್ಕೊಳ್ಳೋ ಸ್ವರ್ಗವಾಸಿಗಳ ಜವಾಬ್ದಾರಿ ಅಂತ. ಸೊ ನಾವೇನ್ ಅನ್ಕೊಂಡ್ವಿ, ಅವ್ರು ನೋಡ್ಕೊಳ್ಳದೆ ಇರೋ ಹಾಗೆ ಆ ರೂಲ್ನ ಬ್ರೇಕ್ ಮಾಡೋದೇ ನಮ್ ಕೆಲಸ ಅಂತ ನಾವು ತಪ್ಪು ತಿಳ್ಕೊಂಡಿದ್ವಿ. ಸೊ ಹಾಗಾಗಿ ನಾನು ಫಸ್ಟ್ ಡೇ ಕೆಲಸ ಮಾಡುವಾಗ ಸೀಬೆ ಹಣ್ಣು ಕಚ್ಚಿ ಬಿಸಾಡಿದ್ದು ಅದೆಲ್ಲ ಇನ್ಸಿಡೆಂಟ್ಗಳು ನಡೆದಿತ್ತು. ಯಾಕೆ ನಡೆದಿತ್ತು ಅಂದ್ರೆ ಅಲ್ಲಿರೋ ನಿಯಮಗಳನ್ನ ನಾವು ಒಂಥರ ಬೇರೆನೆ ಅರ್ಥ ಮಾಡ್ಕೊಂಡಿರ್ತೀವಿ. ಸೊ ಹಾಗಾಗಿನೇ ನಿನ್ನೆ ಮಂಜು ಭಾಷಿಣಿ ಅವರು ಜಂಟಿ ಆಗಿಯೇ ಇರಬೇಕಾಗಿತ್ತು, ಜಂಟಿತನ ಬಿಟ್ಟು ಕೆಲಸ ಮಾಡಿದ್ದು. ಬಟ್ ನಾವು ನರಕವಾಸಿಗಳು ತಪ್ಪು ಮಾಡಿದಾಗ ಕೂಡ ನಮಗೆ ಫಸ್ಟ್ ಡೇ ಜಗದೀಶ್ ಸರ್ ಬಿಸಿನೀರು ಕೊಟ್ಟಿದ್ರು, ನಾವು ನೀರು ಕುಡಿದಿದ್ವಿ, ಕಾಫಿ ಕುಡಿದಿದ್ವಿ. ಸೊ ಇದೆಲ್ಲದರ ಎಫೆಕ್ಟ್ ಇಂದಾಗಿ ಏನಾಗೋಯ್ತು, ಸ್ವರ್ಗವಾಸಿಗಳಿಗಿದ್ದ ಲಕ್ಸುರಿ ಐಟಮ್ಸ್ಗಳೆಲ್ಲ ಹೋಗಿತ್ತು. ಅವ್ರಿಗೆ ಐಸ್ ಕ್ರೀಮ್ಸ್, ಚಾಕ್ಲೇಟ್ಸ್ ಎಲ್ಲ ಬಂದಿತ್ತು, ಅದೆಲ್ಲ ಕಟ್ಟನ್ ಆಗೋಗ್ಬಿಟ್ಟಿತ್ತು. ಸೊ ಜಂಟಿಗಳು ತಪ್ಪು ಮಾಡಿದಾಗ ಹೇಗೆ ಒಂಟಿಗಳಿಗೆ ಶಿಕ್ಷೆ ಆಗಿತ್ತು, ನಮಗೂ ಹಾಗೇನೆ ನರಕವಾಸಿಗಳು ತಪ್ಪು ಮಾಡಿದಾಗ ಸ್ವರ್ಗವಾಸಿಗಳಿಗೆ ಶಿಕ್ಷೆ ಆಗಿತ್ತು. ಸೊ ಇದು ಮನೆಯಲ್ಲಿರೋ ಎಲ್ಲರೂ ಕೂಡ ಆ ಜವಾಬ್ದಾರಿಗಳನ್ನ ಹಂಚ್ಕೋಬೇಕು ಅನ್ನೋದು. ಮತ್ತೆ ಬಿಗ್ ಬಾಸ್ ಮನೆ ಹೇಗಿರುತ್ತೆ ಅಂದ್ರೆ ಅಲ್ಲಿ ಹೇಳಿರೋ ನಿಯಮಗಳಿಗಿಂತ ಹೇಳದೇ ಇರೋ ನಿಯಮಗಳಿಗೆ ಬಗ್ಗೆನೇ ಜಾಸ್ತಿ ಜನ ಯೋಚನೆ ಮಾಡ್ತಾರೆ. ಹಾಗಾಗಿ ಅಲ್ಲೊಂದಷ್ಟು ಗೊಂದಲಗಳು ಖಂಡಿತ ಸೃಷ್ಟಿ ಆಗುತ್ತೆ. ನಮಗೂ ಆಗಿತ್ತು, ನಾವು ಬೀಗದ್ಕಿ ಜೋಪಾನವಾಗಿ ಸ್ವರ್ಗವಾಸಿಗಳು ನೋಡ್ಕೊಳ್ಬೇಕು ಅಂತ ಅಲ್ಲೊಂದು ನಿಯಮ ಹಾಕಿದ್ರು. ಸೊ ನಾವು ಅನ್ಕೊಂಡಿದ್ವಿ, ಓಕೆ ಬೀಗದ್ಕಿ ಸ್ವರ್ಗವಾಸಿಗಳ ಕೈಯಲ್ಲಿ ಸಿಗ್ಲಿಲ್ಲ ಅಂದ್ರೆ ನಮ್ಗೆ ಏನೋ ಒಂದು ಅಧಿಕಾರ ಸಿಗ್ಬೋದು ಅನ್ನೋ ಆಸೆಗೆ ನಾವು ಬೀಗದ್ಕಿ ಎತ್ಬಿಟ್ಟಿದ್ವಿ. ಸೊ ಇದೆಲ್ಲ ಅಂದ್ರೆ ನಮ್ಮ ತಲೆಗಳು ಅದ್ರ ಸುತ್ತಾನೆ ಓಡ್ತಾ ಇರುತ್ತೆ. ಅಲ್ಲಿ ಒಳಗಡೆ ಇದ್ದಾಗೇನೋ ಆ ನಿಯಮಗಳು ಸುತ್ತಾನೆ ತಲೆ ಓಡ್ತಾ ಇದ್ದಾಗ ಇದರಿಂದ ಆಚೆಗೆ ಇನ್ನೇನ್ ಮಾಡ್ಬೋದು ಅಂತ ಕಂಟೆಸ್ಟೆಂಟ್ಗಳು ಯೋಚನೆ ಮಾಡ್ತಿರ್ತಾರೆ. ಹಾಗಾದಾಗ ಈ ತರದ ಕೆಲವು ಸಂದರ್ಭಗಳು ಸೃಷ್ಟಿ ಆಗುತ್ತೆ. ಬಟ್ ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಎಪಿಸೋಡು. ಟಾಸ್ಕ್ ಯಾರು ಗೆಲ್ತಾರೆ, ಏನಾಗುತ್ತೆ ಅನ್ನೋದನ್ನ ನೋಡೋ ಕುತೂಹಲ ಅಂತೂ ಖಂಡಿತ ನನಗಿದೆ. ಸೊ 3 ವಾರದ ಒಳಗಿನ ಫಿನಾಲೆ ಅನ್ನೋದು ತುಂಬಾ ದೊಡ್ಡ ಮಟ್ಟಿಗಿನ ಏನು ಚೇಂಜಸ್ ಅನ್ನ ಮತ್ತು ತುಂಬಾ ಸಾಕಷ್ಟು ಸ್ವಾರಸ್ಯಕರ ಸಂಗತಿಗಳನ್ನ ಕೊಡುತ್ತೆ ಅಂತ ನನಗೆ ಅನ್ಸುತ್ತೆ. ಮತ್ತೆ ಗೊತ್ತಿಲ್ಲ, ಈ ಸಲ ವಿನ್ನರ್ ಕೂಡ ಇಬ್ಬರಾಗಿರ್ಬೋದು ಅಂತ ಬಿಗ್ ಬಾಸ್ ಹೇಳಿದ್ದಾರೆ. ಸೊ ಆ ಚಾನ್ಸಸ್ ಕೂಡ ಇದೆ. ಅದರಲ್ಲೂ ಏನೋ ಒಂದು ಟ್ವಿಸ್ಟ್ ಇಟ್ಟಿರಬಹುದು ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಕಾದ್ ನೋಡೋಣ. ಇದಾಗಿತ್ತು ಇವತ್ತಿನ ಇದು. ಜೊತೆಗೆ ಇವತ್ತೊಂದು ಪ್ರೋಮೋ ಕೂಡ ಬಿಟ್ಟಿದ್ದಾರೆ, ಮಲ್ಲ ಮುಂದೆ ರಿಲೇಟೆಡ್ ಆಗಿರೋ ಪ್ರೋಮೋ. ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಬಿಗ್ ಬಾಸ್ ಒಬ್ಬ ಕಂಟೆಸ್ಟೆಂಟ್ ಹೇಳಿರೋ ಒಗಟಿಗೆ ಬಿಗ್ ಬಾಸ್ ಆನ್ಸರ್ ಮಾಡಿರುವಂಥದ್ದು ನಿಜವಾಗ್ಲೂ ಚೆನ್ನಾಗಿದೆ. ನಮ್ಮ ಸೀಸನ್ ಅಲ್ಲಿ ಧನರಾಜ್ ಅಣ್ಣ ಫಸ್ಟ್ ಟೈಮು ಇದು ಉಸ್ತುವಾರಿ ಮಾಡುವಾಗ ಒಳಗಡೆ ಕೂತ್ಕೊಂಡು ಬಿಗ್ ಬಾಸ್ ನೀವು ಮಾತಾಡಿ ಕೇಳಿಸ್ತಿಲ್ಲ ಅಂದಾಗ ಮೊಟ್ಟ ಮೊದಲ ಬಾರಿಗೆ ಬಿಗ್ ಬಾಸ್ಗೆ ಸರಿಯಾಗಿ ಮೈಕ್ ಹಾಕೊಳ್ಳಿ ಅಂತ ನೀವೇ ಹೇಳಿದ್ದು ಅಂತ ಧನರಾಜ್ ಅಣ್ಣಂಗೆ ಹೇಳಿದ್ರು.
ಈ ಥರ ಮಲ್ಲಮ್ಮ ಇದ್ದಾರೆ. ಸೊ ಖಂಡಿತವಾಗ್ಲೂ ತುಂಬ ಎಂಟರ್ಟೈನಿಂಗ್ ಆಗಿ ಅಂತೂ ಖಂಡಿತ ಇರುತ್ತೆ. ಸೊ ಯಾರು ಏನನ್ನು ನಿರೀಕ್ಷೆ ಮಾಡೋದು ಬೇಡ, ಯಾರು ಬೈಯೋದು ಬೇಡ. ಖಂಡಿತವಾಗ್ಲೂ ಒಂದು ಒಳ್ಳೆ ಟ್ವಿಸ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇರೋಣ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಮಸ್ಕಾರ.